ಒಂದಲ್ಲ ಎರಡಲ್ಲ ಬರೋಬ್ಬರಿ 8 ವರ್ಷಗಳ ಮಹಾತಪಸ್ಸು. ಇನ್ನೇನು ಟೀಂ ಇಂಡಿಯಾದ ಬಾಗಿಲು ಪರ್ಮನೆಂಟ್ ಆಗಿ ಮುಚ್ಚೆ ಹೋಯ್ತು ಅನ್ನೋ ಟೈಮ್. ಇನ್ನೊಂದು ಚಾನ್ಸ್ ಸಿಕ್ಕರೂ ಕರುಣ್ನ ತಡೆಯೋರು ಯಾರು ಇಲ್ಲ ಅಂತ ಅಭಿಮಾನಿಗಳು ಪ್ರಾರ್ಥಿಸಿದ್ರು. ಲಕ್ನಂತೆ 8 ವರ್ಷಗಳ ಬಳಿಕ ಭಾರತದ ಕ್ರಿಕೆಟ್ ಬಾಗಿಲು ಕರುಣ್ ನಾಯರ್ಗೆ ಓಪನ್ ಆಯಿತು. ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿಗೆ ಆಯ್ಕೆ ಕೂಡ ಆದ್ರು. ಮೊದಲ 3 ಪಂದ್ಯಗಳಲ್ಲಿ ಚಿನ್ನದಂತ ಅವಕಾಶ ಸಿಕ್ಕಿದ್ರೂ ಕರುಣ್ ನಾಯರ್ ಬ್ಯಾಟು ಸದ್ದು ಮಾಡಲಿಲ್ಲ. ಹೀಗಾಗಿ 4ನೇ ಟೆಸ್ಟ್ನಿಂದ ಕರುಣ್ನ ಹೊರಗೆ ಕೂರಿಸಲಾಗಿತ್ತು. ಆದರೆ ಕೊನೆ ಟೆಸ್ಟ್ನಲ್ಲಿ ಸಿಕ್ಕ ಅವಕಾಶವನ್ನ ಅದೃಷ್ಟದಂತೆ ಕರುಣ್ ನಾಯರ್ ಬಳಸಿಕೊಂಡಿದ್ದಾರೆ. ಮಳೆಯಲ್ಲಿ ಜಾರಿ ಬಿದ್ದ ಟೀಂ ಇಂಡಿಯಾಗೆ ಕರುಣ್ ನಾಯರ್ ಆಸರೆಯಾಗಿದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಟೀಂ ಇಂಡಿಯಾದಲ್ಲಿ ಒಂದೇ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಹೇಗೆ 8 ವರ್ಷಗಳಿಂದ ಕರುಣ್ ನಾಯರ್ ಕಾಯ್ತಾ ಇದ್ರು, ಹಾಗೆ ಅಭಿಮಾನಿಗಳು ಕೂಡ ಇವರಿಗೆ ಅವಕಾಶ ಸಿಗಬೇಕು ಅಂತ ಕಾಯ್ತಾ ಇದ್ರು. ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಗೆ ಕನ್ನಡಿಗ ಕರುಣ್ ನಾಯರ್ ಆಯ್ಕೆ ಆದಾಗ ತುಂಬಾ ಜನ ಖುಷಿ ಪಟ್ಟಿದ್ರು. ಆದರೆ ಮೊದಲ 3 ಪಂದ್ಯದಲ್ಲಿ ಚಾನ್ಸ್ ಸಿಕ್ಕಿದ್ರೂ ಕರುಣ್ ನಾಯರ್ ಸದ್ದೇ ಮಾಡಲಿಲ್ಲ. ಡಿಯರ್ ಕ್ರಿಕೆಟ್ ಕೊಟ್ಟ ಅವಕಾಶವನ್ನ ನಾಯರ್ ಸರಿಯಾಗಿ ಬಳಸಿಕೊಂಡಿಲ್ಲ. 4ನೇ ಟೆಸ್ಟ್ನಲ್ಲಿ ತಪ್ಪಿದ ಅವಕಾಶ 5ನೇ ಟೆಸ್ಟ್ನಲ್ಲಿ ಸಿಗ್ತಾ ಇದ್ದಂತೆ ಸುನಾಮಿಯಂತೆ ಆರ್ಭಟಿಸುತ್ತಿದ್ದಾರೆ ಕರುಣ್. ತಾನು ಕ್ರಿಕೆಟ್ಗೆ ಅನ್ಫಿಟ್ ಅಲ್ಲ ಅನ್ನೋದನ್ನ ತಮ್ಮ ಬ್ಯಾಟ್ ಮೂಲಕ ತೋರಿಸಿದ್ದಾರೆ. ಓವಲ್ನಲ್ಲಿ ನಡೆಯುತ್ತಿರುವ 5ನೇ ಟೆಸ್ಟ್ ಪಂದ್ಯದಲ್ಲಿ ಕರುಣ್ ಕಮ್ ಬ್ಯಾಕ್ ಮಾಡಿದ್ದಾರೆ. 348 ದಿನಗಳ ಬಳಿಕ ಇಂಗ್ಲೆಂಡ್ನಲ್ಲಿ ಕರುಣ್ ಹಾಫ್ ಸೆಂಚುರಿ. 5ನೇ ಟೆಸ್ಟ್ ಪಂದ್ಯದ ಮೊದಲ ದಿನ ಕುಸಿದ ಭಾರತಕ್ಕೆ ಮಧ್ಯಮ ಕ್ರಮಾಂಕದ ಬ್ಯಾಟರ್ ಕರುಣ್ ನಾಯರ್ ಸೊಗಸಾದ ಅರ್ಧಶತಕ ಬಾರಿಸುವ ಮೂಲಕ ಆಸರೆಯಾದರು. ಭಾರತ ತಂಡ 83ಕ್ಕೆ 3 ವಿಕೆಟ್ಗಳನ್ನು ಕಳೆದುಕೊಂಡಿದ್ದ ಸಂದರ್ಭದಲ್ಲಿ ಕ್ರೀಸ್ಗೆ ಕರುಣ್ ನಾಯರ್ ಬಂದರು. ಒಂದು ಕಡೆಯಿಂದ ವಿಕೆಟ್ಗಳು ನಿರಂತರವಾಗಿ ಬೀಳ್ತಾ ಇದ್ರು, ಕ್ರೀಸ್ನಲ್ಲಿ ನೆಲಕಚ್ಚಿ ಆಡುವ ಮೂಲಕ ಇನ್ನಿಂಗ್ಸ್ನ ಮರ್ಯಾದೆಯನ್ನು ಕಾಪಾಡಿದ್ರು. 89 ಎಸೆತಗಳಲ್ಲಿ ತಮ್ಮ ಅರ್ಧಶತಕವನ್ನು ಪೂರೈಸಿ ತಂಡವನ್ನು ಸ್ಥಿರಗೊಳಿಸಿದ್ರು. ಡ್ರೆಸ್ಸಿಂಗ್ ರೂಮ್ ಕಡೆಗೆ ಬ್ಯಾಟನ್ನು ಎತ್ತಿ ಸಂಭ್ರಮಿಸಿದ್ರು. 2016ರ ಟೆಸ್ಟ್ ಸರಣಿಯಲ್ಲಿ ಇಂಗ್ಲೆಂಡ್ ವಿರುದ್ಧ ಗಳಿಸಿದ 303 ರನ್ಗಳ ನಂತರ ಇದು ನಾಯರ್ರ 2ನೇ ಅತ್ಯುತ್ತಮ ಟೆಸ್ಟ್ ಸ್ಕೋರ್ ಆಗಿದೆ. 3148 ದಿನಗಳು ಅಂದರೆ 9 ವರ್ಷಗಳ ಬಳಿಕ ಇವರು ಅರ್ಧಶತಕವನ್ನು ಸಿಡಿಸಿ ಟೆಸ್ಟ್ ವೃತ್ತಿ ಜೀವನಕ್ಕೆ ಹೊಸ ಚೈತನ್ಯವನ್ನು ತಂದಿದ್ದಾರೆ. ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಶತಕಗಳ ಸರಮಾಲೆ ಕಟ್ಟಿದ್ದ ಕರುಣ್ ನಾಯರ್ ಇಂಗ್ಲೆಂಡ್ ಸರಣಿಯ ಮೊದಲ 3 ಪಂದ್ಯದಲ್ಲಿ ಒಂದು ಅರ್ಧಶತಕವನ್ನು ಗಳಿಸೋಕೆ ಆಗದೆ ಒದ್ದಾಡಿದ್ರು. ಟಾಪ್ ಆರ್ಡರ್ನಲ್ಲೇ ಚಾನ್ಸ್ ನೀಡಿದ್ದು ಅರ್ಧಶತಕವನ್ನು ಬಾರಿಸಲು ಸಾಧ್ಯವಾಗಿರಲಿಲ್ಲ. ಇದನ್ನು ನೋಡಿದ ಫ್ಯಾನ್ಸ್ ಕರುಣ್ ನಾಯರ್ ಅವರ ಕ್ರಿಕೆಟ್ ಕೆರಿಯರ್ ಎಂಡ್ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಈಗ 5ನೇ ಟೆಸ್ಟ್ನಲ್ಲಿ ಕರುಣ್ ಕಮ್ ಬ್ಯಾಕ್ ಮಾಡಿದ್ದು ಫ್ಯಾನ್ಸ್ಗೆ ಖುಷಿ ತಂದಿದೆ. ನಾನು ಟೆಸ್ಟ್ ಕ್ರಿಕೆಟ್ ಆಡೋದನ್ನ ಮರೆತಿಲ್ಲ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಕರುಣ್ ನಾಯರ್. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.